ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ನಿಮಗೆ ನಾನು ಬಾಡಿ ಮಸಾಜ್ ಅಥವಾ ಫೇಸ್ ಮಸಾಜ್ ನಿಮಗೆ ಪ್ರಾಬ್ಲಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ಯಾವ ರೀತಿ ಪ್ರಾಬ್ಲಮ್ಸ್ ಇದೆಯೋ, ಅಂದರೆ ಬಾಡಿ ಪೂರ್ತಿ ಈ ರೀತಿ ಪ್ರಾಬ್ಲಮ್ಸ್ ಇದೆ ಅಥವಾ ಫೇಸಿಗೆ ಮಾತ್ರ ಪ್ರಾಬ್ಲಮ್ಸ್ ಇದೆ ಅನ್ನೋರು ಇದನ್ನು ಫೇಸ್ ಮಸಾಜ್ ಒಂದು ಆಯಿಲನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಂಪಲ್ ಆಗಿರುತ್ತೆ, ಈಸಿ, ಎರಡೇ ಇಂಗ್ರೀಡಿಯೆಂಟ್ಸಿಂದ ಫೇಸ್ ಮಸಾಜ್ ಆಯಿಲ್ ನಮಗೆ ಗೊತ್ತಿರುತ್ತೆ, ಬಟ್ ನಾವು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನಿವತ್ತು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಇದರಿಂದ ನಿಮಗೆ ಆದಷ್ಟು ಬೆನಿಫಿಟ್ ಆಗುತ್ತೆ ಅಂತಲೇ ನಾನು ತೋರಿಸ್ತಾ ಇದ್ದೀನಿ. ಓಕೆ, ನೋಡೋಣ ಏನು ಅಂತ. ಬಟ್ ನೋಡೋಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಇನ್ನೂ ಆ್ಯಡ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಸೊ ಹಾಗೆ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಸೊ ನೋಡೋಣ ಯಾವುದು ಆ ಆಯಿಲ್ ಅಂತ. ಅದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸು ಎರಡೇ ಅಂತ ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗ್ಗೆ. ಸೊ ಫಸ್ಟ್ ಒನ್ ಯಾವುದು ಅಂತ ನೋಡೋಣ. ಫಸ್ಟ್ ಒನ್ ಬಂದು ಕೋಕೋನಟ್ ಆಯಿಲ್. ಆರ್ಗಾನಿಕ್ ಕೋಕೋನಟ್ ಆಯಿಲೇ ತೊಗೊಳ್ಳಿ. ಯಾಕೆಂದರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು. ಮತ್ತು ನಾವು ಈ ಪ್ರಾಬ್ಲಮ್ಸ್ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರೋ ರೆಮಿಡಿ ಅಂದಮೇಲೆ ಆ ಪ್ರಾಬ್ಲಮ್ಸ್ ಮತ್ತೆ ಹೆಚ್ಚಾಗೋ ಥರ ಇರಬಾರ್ದಲ್ವ. ಸೊ ಹಾಗಾಗಿ ಆರ್ಗಾನಿಕ್ ಪ್ಯೂರ್ ಕೋಕೋನಟ್ ಆಯಿಲನ್ನೇ ತೊಗೊಳ್ಳಿ. ಸೊ ನೋಡಿ, ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಸೆಕೆಂಡ್ ಒನ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್. ನೋಡಿದ್ದೀರಲ್ಲ, ಇದೆ ಅಂದರೆ ಇದೇನು ತುಂಬ ಕಾಸ್ಟ್ಲಿ ಏನು ಇರೋದಿಲ್ಲ. ನೀವು ಈ ಎರಡು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ, ನಿಮಗೆ ಫುಲ್ಲು ಬಾಡಿ ಮಸಾಜಿಗೆ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಜಸ್ಟ್ ಫೇಸಿಗೆ ತೋರಿಸ್ತಾ ಇದ್ದೀನಿ. ಸೊ ನಾನಿವಾಗ ಇಷ್ಟು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ತೊಗೋತೀನಿ, ಸಾಕು. ಸೆಕೆಂಡ್ ಇಂಗ್ರೀಡಿಯೆಂಟ್, ಇದನ್ನ ಈ ರೀತಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆಯ್ತು, ಇವಾಗ ಇದನ್ನ ನಾವು ಅಪ್ಲೈ ಮಾಡೋಣ. ಆ್ಯಕ್ಚುಲಿ ನಾವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಫೇಸ್ ಸ್ಕ್ರಬ್ ಮತ್ತು ಈ ರೀತಿ ಯಾವುದೇ ನಾವು ಮಸಾಜ್ ಮಾಡ್ತಾ ಇದ್ದೀವಿ, ಸ್ಕ್ರಬ್ ಮಾಡ್ತಾ ಇದ್ದೀವಿ ಅಂದರೆ 100% ನಾವು ಕ್ಲಿಯರಾಗಿ ಫೇಸ್ ವಾಶ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಫೇಸ್ ಮೇಲೆ ಯಾವುದೇ ರೀತಿ ಮೇಕಪ್ ಅಥವಾ ಯಾವುದೇ ರೀತಿ ಸ್ಕಿನ್ನ ನಾವು ಅಪ್ಲೈ ಮಾಡಿರ್ತೀವಲ್ವ, ಅವುಗಳಿದ್ರೆ ಮತ್ತು ರಿಯಾಕ್ಷನ್ ಬೇರೆ ಥರ ಬಂದ್ಬಿಡುತ್ತೆ, ನಮಗೆ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಕ್ಲಿಯರ್ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಈ ರೀತಿ ಮಸಾಜ್ ಮಾಡಿ. ಓಕೆ, ನಾನು ಆ್ಯಕ್ಚುಲಿ ಫೇಸ್ ವಾಶ್ ಮಾಡಿದ್ದೀನಿ. ನೋಡಿ, ಕೋಕೋನಟ್ ಆಯಿಲ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಬೆನಿಫಿಟ್. ಯಾಕೆಂದರೆ ರಿಂಕಲ್ಸ್ ಟೈಪ್ ಇದ್ದರೆ ಮತ್ತು ಡಾರ್ಕ್ ಸರ್ಕಲ್ಸ್ ಆ ಥರ ಇದ್ದರೆ ಮತ್ತು ಇಚ್ಚಿಂಗ್ ಇರುತ್ತೆ ಕೆಲವ್ರಿಗೆ, ಅಂದರೆ ತುಂಬ ಅಂದರೆ ಸ್ಕಿನ್ನು ಈ ರೀತಿ ಓಪನ್ ಆಗ್ತಾ ಇರುತ್ತೆ ಮತ್ತು ಇಚ್ಚಿಂಗ್ ಇರುತ್ತೆ, ಉರಿ ಇರುತ್ತೆ ಸ್ಕಿನ್ನು. ಆ ಥರ ಇರೋರಿಗೆ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಕೆಲವೊಂದು ಟೈಮಲ್ಲಿ ವಿಂಟರ್ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಬಾಡಿ ಪೂರ್ತಿ ಅದೇ ರೀತಿ ಇಚ್ಚಿಂಗ್ ಟೈಪ್ ಇರುತ್ತೆ ಕೆಲವ್ರಿಗೆ. ಅಂಥವ್ರು ಈ ರೀತಿ ಮಾಡಿಕೊಂಡು ನೀವು ಫುಲ್ಲು ಬಾಡಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಸ್ಕಿನ್ ಸ್ಮೂತ್ ಮತ್ತು ಮಾಯ್ಶ್ಚರೈಸ್ ಆಗುತ್ತೆ. ಪಿಂಪಲ್ಸ್ತೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡುತ್ತೆ. ಮತ್ತು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರು, ಯಾಕೆಂದರೆ ವಿಟಮಿನ್ ಇ ಕಂಪಲ್ಸರಿ ನಮ್ಮ ಸ್ಕಿನ್ಗೆ ಬೇಕೇ ಬೇಕಾಗುತ್ತೆ. ವಿಟಮಿನ್ ಇ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೇರ್ಸ್ಗೆ ಆಯಿತು, ಸ್ಕಿನ್ಗೆ ಆಯಿತು, ಯಾವುದಕ್ಕೆ ಆಯಿತು ವಿಟಮಿನ್ ಇ ತುಂಬ ಬೆನಿಫಿಟ್ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸ್ಕಿನ್ನಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇದ್ರೂ ಕಡಿಮೆ ಆಗುತ್ತೆ ಇದರಿಂದ. ನೀವು ಡೈಲಿ ನೀವು ಮಸಾಜ್ ಮಾಡ್ತಾ ಇದ್ರೆ ಓವರ್ ರಿಂಕಲ್ಸ್ ಟೈಪು ಮತ್ತು ಸರ್ಕಲ್ಸು, ಡಾರ್ಕ್ ಸರ್ಕಲ್ಸ್ ಥರ ಇದ್ದರೆ ಅದು 100% ಕಡಿಮೆ ಆಗುತ್ತೆ. ನೀವು ಡೈಲಿ ಈ ರೀತಿ ಜಸ್ಟ್ ಸ್ವಲ್ಪ ತಗೊಂಡು ಮಸಾಜ್ ಮಾಡಿ ನೈಟ್ ಪೂರ್ತಿ ನೀವು ಇದೇ ರೀತಿ ಹಿಂಗೆ ಅಂದರೆ ಹಾಗೆ ಬಿಟ್ಬಿಟ್ರೆ ನೋ ಪ್ರಾಬ್ಲಮ್, ಇನ್ನೂ ಒಳ್ಳೆ ಬೆನಿಫಿಟ್ಟು. ಇಲ್ಲ ನಮ್ಗೆ ಆಗೋದಿಲ್ಲ ಅಂದರೆ ಒಂದು 20 ಮಿನಿಟ್ಸ್ ಬಿಟ್ಟರು ಸಾಕು. ಯಾಕೆಂದರೆ ಸ್ಕಿನ್ ಒಳಗಡೆ ಇದು ಪೂರ್ತಿ ಹೀರ್ಕೋಬೇಕು ಒಳಗಡೆ.
ಅಂದರೆ ಡ್ರೈ ಆಗಿಬಿಡುತ್ತೆ ಎಲ್ಲ, ಸ್ಕಿನ್ನು ಒಳಗಡೆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಡ್ರೈ ಆಗುತ್ತೆ. ಆಗ ನೀವು ವಾಶ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಮಸಾಜ್ ಮಾಡೋ ಟೈಮಲ್ಲಿ ಅಪ್ವರ್ಡ್ಸಲ್ಲೇ ಮಾಡಬೇಕು, ಈ ರೀತಿ ಮತ್ತು ಈ ರೀತಿ. ನೋಡಿ ಇವಾಗ ಪೂರ್ತಿ ಮಸಾಜ್ ಮಾಡಿದ್ದಾಗಿದೆ. ಇವಾಗ ವಾಶ್ ಮಾಡೋಣ. ನೋಡಿ ವಾಶ್ ಮಾಡಿದ್ದಾಗಿದೆ. ಇವಾಗ ಹೇಗಿದೆ ಅಂತ ನೀವೇ ಅಂದರೆ ಮುಂಚೆ ನಾನು ಅಂದರೆ ಮಸಾಜ್ ಮಾಡೋ ಮುಂಚೆ ಸ್ವಲ್ಪ ಡಲ್ಲಿತ್ತು ಸ್ಕಿನ್ನು. ಇವಾಗ ಸ್ವಲ್ಪ ಅಂದರೆ ನೋಡಲಿಕ್ಕೆ ಸ್ವಲ್ಪ ಸ್ಮೂತ್ ಆಗಿದೆ. ಇವಾಗ ನೋಡಿ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಅಲ್ವಾ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಸಿಂಪಲ್ಲಾಗಿ ಹೇಗೆ ನಾವು ಆಯಿಲನ್ನು ಪ್ರಿಪೇರ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು ಅಂತ. ಆ್ಯಕ್ಚುಲಿ ಸ್ಮೂತ್ ಆಗುತ್ತೆ ಸ್ಕಿನ್ನು, ಏಕೆಂದರೆ ಆಯಿಲ್ ಅಲ್ವಾ, ಅದು ತುಂಬ ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ನು, ಆಗ ಸ್ಮೂತ್ ಪ್ಲಫಿ ಥರ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.